ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ತುಳಸಿ ನಾಯ್ಕ. ತುಳಸಿ ನಾಯ್ಕ. ಯಾವ ಸರ್ ಇದು? ಕೆಂಚಿಗಳಂದೊಡ್ಡಿ. ಕೆಂಚಿಗಳಂದೊಡ್ಡಿ. ಸರ್ ಈಗ ತೋಟ ಕಡ್ಡಿ ತೋಟ ಅಲ್ವಾ, ರೇಷ್ಮೆ ತೋಟ? ರೇಷ್ಮೆ ತೋಟಕ್ಕೆ ಯಾವ ರೀತಿ ಇದು ಮಾಡ್ತೀರಾ ನೀವು? ಸರ್ 6 ತಿಂಗಳಿಗೆ ಒಂದ್ಸತಿ ಮಾಮೂಲಿ ಕೊಟ್ಟಿಗೆ ಗೊಬ್ಬರ ಹಾಕ್ತಿವಿ. ಅದ್ ಬಿಟ್ರೆ ಎಲ್ಲಾ ಬೆಳೆಯಲ್ಲೂ 20-20 ಯೂರಿಯಾ 20 ಕೆಜಿ ಹಾಕ್ತೀರಿ ಅಂದ್ರೆ ಯೂರಿಯಾ ಒಂದು 7-8 ಕೆಜಿ ಹಾಕ್ತೀನಿ. ಮಳೆಗಾಲದಲ್ಲಿ ಎಲೆ ಏನಾದ್ರು ಸ್ಮೂತ್ ಆಗಿ ಬಂದ್ರೆ 1 ಕೆಜಿ ಪೊಟಾಸ್ ಮಿಕ್ಸ್ ಮಾಡ್ತೀನಿ. ಮಾಡ್ಬಿಟ್ಟು ಮಾಮೂಲಿ ಒಂದು 25 ದಿನ ಆಯ್ತು ಅಂದ್ರೆ ಪೋಷಣೆ ಹೊಡಿತೀನಿ. ಒಂದ್ಸತಿ ಪೋಷಣೆ ಹೊಡಿತೀವಿ. ಮತ್ತೆ ಬುಡದೆಲ್ಲ ತಾಳ ಸೊಪ್ಪೆಲ್ಲ ನೀಟಾಗಿ ಬಿಡಿಸ್ಬಿಡ್ತೀವಿ. ಆಮೇಲೆ ನೀಟಾಗಿ ಅದು ಸೊಪ್ಪು ಬರ್ತಾ ಇರ್ತದೆ. ಮನೆಗೆ ಮಾಮೂಲಿ ಒಂದು 3 ಟೈಮ್ ಔಷಧಿ ಮಾಡ್ತೀವಿ. ಅದು ಮಾಡಿದೀನಿ. ಆಮೇಲೆ ಲಾಸ್ಟ್ ಚಾಕಿ ಬರೋದು ಇನ್ನೊಂದು 2 ಡೇಸ್ ಇದ್ದಂಗೆ. ಆಮೇಲೆ ಮಾಮೂಲಿ ಜ್ವರದಿಂದ ಇದ್ದಾಗ ಮಾಮೂಲಿ ಪೋರ್ಟ್ ಮಾಡ್ತೀವಿ. 2 ಜ್ವರಕ್ಕೆ ಒಂದ್ಸತಿ, 3 ಜ್ವರದಿಂದ ಇದ್ದಾಗ ಒಂದ್ಸತಿ, 4 ಜ್ವರದಿಂದ ಇದ್ದಾಗ ಒಂದ್ಸತಿ, ಆಮೇಲೆ 3 ಸೊಪ್ಪು ಒಂದ್ಸತಿ, 4 ಒಳಗಡೆ ಒಂದ್ಸತಿ ಮಾಡ್ತೀವಿ. ಅಂದ್ರೆ ವಾತಾವರಣ ನೋಡ್ಕೊಂಡು ಒಂದ್ಸತಿ ಫೋಟೋ ಯಾವ ಟೈಮ್ ಮಾಡ್ತೀರಾ ನೀವು? ಅದೇ ಸಾಯಂಕಾಲ ಟೈಮ್. ಮಳೆಗಾಲದಲ್ಲಿ ಮಾಡ್ತೀರಾ? ಯಾವ ಮಾಡ್ತೀರಾ? ಇಲ್ಲ, ಮಳೆಗಾಲದಲ್ಲಿ ಜಾಸ್ತಿ ಮಾಡ್ತೀರಾ. ಈಗ ಗ್ರೀನ್ ಮಾಡ್ತೀರಾ? ಈಗ ಬೇಸಿಗೆ ಟೈಮ್ ಮಾಡ್ತೀವಿ. ಬೇಸಿಗೆ ಈಗ 2 ಬ್ಯಾಚ್ ಮಾಡ್ತೀನಿ. ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಒಳಗಡೆ ಇವು ಮಾಡ್ತಾ ಇರ್ತೀನಿ. ವೆಟ್ಕೇರ್ ಮಾಡ್ತೀರಾ? ವೆಟ್ಕೇರ್ ಅಂದ್ರೆ ಈ ಟೈಮಲ್ಲಿ ವೆಟ್ಕೇರ್ ಕಡಿಮೆ ಮಾಡೋದು. ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಆಗ ವೆಟ್ಕೇರ್ ಮಾಡ್ತೀವಿ. 2 ಮಾಡ್ತೀವಿ. ಈ ಬೇಸಿಗೆ ಟೈಮಲ್ಲಿ ಗ್ರೀನ್ ಮಾತ್ರ ಮಾಡ್ತೀವಿ. ಈ ಗ್ರೀನ್ ಯಾವ ಟೈಮ್ ಮಾಡ್ತೀರಾ? ಅದೇ ಸರ್, ಬೆಳಗ್ಗೆ ಟೈಮ್ ಮಾತ್ರ. ಬೆಳಗ್ಗೆ ಟೈಮ್ ಅಂದ್ರೆ ಸ್ವಲ್ಪ ಕೋಲ್ಡ್ ಇರುತ್ತಲ್ಲ, ಬೆಳಗ್ಗೆ ಟೈಮ್ ಮಾಡ್ಕೋತೀವಿ. ಈಗ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಬಿಸಿಲಿರುತ್ತೆ. ಸಾಯಂಕಾಲ ಸೊಪ್ಪು, ಬಿಸಿ ಸೊಪ್ಪುನು ಇರ್ತಾವಲ್ಲ, ಹಾಗಾಗಿ ಕೊಟ್ರೆ ಸಪ್ಪೆ ಬರ್ಬೋದೇನೋ ಅಂದ್ಬಿಟ್ಟು ಬೆಳಗ್ಗೆ ಟೈಮ್ ಮಾಡ್ಕೊತೀವಿ. ಸರ್ ಈಗ ಒಂದು ಎಷ್ಟು ಮೂಟೆ ಸರ್ ಇದು? 150 ಮೂಟೆ. ಯಾವ ಸರ್ ಇದು ಬ್ರೀಡ್? ಇದು CSR. ಸರ್ ಎಷ್ಟು ಪ್ಯಾಕೆಟ್ ಮಾಡ್ತೀರಾ ನೀವು? ಸರ್ ಈಗ ಇದಕ್ಕೆ ಒಂದು 150 ಮೂಟೆ ಅಂದ್ರೆ ಒಂದು 7ರಿಂದ 8 ಪ್ಯಾಕೆಟ್ ಮಾಡ್ತೀವಿ. 8 ಪ್ಯಾಕೆಟ್ ಮಾಡ್ತೀವಿ. ಮತ್ತೆ ಇಳುವರಿ ಎಷ್ಟು ಬರ್ತದೆ ಸರ್? ಈಗ 150 ಮೂಟೆ ಇಟ್ಟಿದ್ದೇನಂದ್ರೆ ಒಳ್ಳೆ ಗುಡೆ ಒಂದು 150 ಕೆಜಿ ಬರುತ್ತೆ. ಜಲ್ಲಿ ಗಿಲ್ಲಿ ಗಂಟು ಕೂಡ ಒಂದು 4-5 ಕೆಜಿ ಬರುತ್ತೆ. ಜಲ್ಲಿ ಒಂದು 4 ಕೆಜಿ ಆ ತರ ಬರುತ್ತೆ. ಸರ್ ರೇಟ್ ಎಲ್ಲ ಏನಾಗಿತ್ತು ಹೋದ ಬ್ಯಾಚ್? ಸರ್ ಹೋದ ಬ್ಯಾಚ್ 850 ಆಗಿತ್ತು. 150 ಮೂಟೆ ಸ್ವಲ್ಪ ನಂಗೆ ಚಾಕಿ ಕಡಿಮೆ ಬಂದಿತ್ತು. ಒಂದು 125 ಕೆಜಿ ಆಯ್ತು. ಪರವಾಗಿಲ್ಲ. ಹೇಳ್ಬೋದು. ಓಕೆ ಸರ್.